ಎಲ್ಲ ಸಂಸ್ಥೆಗಳು ಎರಡಾಗ್ತಿರೋಂಥ ಸಂದರ್ಭದಲ್ಲಿ ಮಾಧ್ಯಮ ಒಂದು ಗಟ್ಟಿಯಾಗಿ ನಿಲ್ಲಬೇಕು. ಅದಾಗಬೇಕು ಅಂತಂತಂದರೆ ರಾಜಕೀಯ ಪಕ್ಷಗಳು ಕೂಡ ಬೆಂಬಲ ಕೊಡಬೇಕು. ಜನರು ಕೂಡ ಸಂವಿಧಾನದ ಬಗ್ಗೆ ತಿಳ್ಕೊಂಡು ಇಂಥ ಮಾಧ್ಯಮಗಳಿಗೆ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ದಿಟ್ಟವಾಗಿ ಕೆಲಸ ಮಾಡುವಂಥ ಮಾಧ್ಯಮಗಳಿಗೆ ಬೆಂಬಲ ಕೊಡಬೇಕು ಅನ್ನೋದನ್ನು ಅವರು ಕೂಡ ತಿಳ್ಕೊಳ್ಬೇಕು. ಮತ್ತು ನಾವು ಕೂಡ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಸಂವಿಧಾನ ಆಶಯಗಳ ಬಗ್ಗೆ. ಆ ಕೆಲಸನ ನಮ್ಮ ಕನ್ನಡ ಪ್ಲಾನೆಟ್ ಅವ್ರ ಮಾಧ್ಯಮದವ್ರು ಮಾಡ್ತಿದ್ದಾರೆ ಒಂದು ವರ್ಷದಿಂದ. ಇದು ಬರೀ ಒಂದು ವರ್ಷ ಮಾತ್ರ ಅಲ್ಲ, ಈ ರೀತಿ ವರ್ಷ ಪೂರೈಕೆ ಮಾಡುವಂಥ ಸಂಭ್ರಮಾಚರಣೆಗಳನ್ನ ಹಲವಾರು ವರ್ಷಗಳು ಇದೇ ರೀತಿ ಮಾಡಲಿ. ಇವತ್ತು ಸಣ್ಣ ದನಿಯಾಗಿ ಕೆಲಸ ಮಾಡ್ತಿರುವಂಥದ್ದು ದೊಡ್ಡ ದನಿಯಾಗಲಿ, ಇಡೀ ರಾಜ್ಯದಾಗ್ಲಕ್ಕೂ ದೇಶದಾಗ್ಲಕ್ಕೂ ಇವ್ರ ದನಿ ರೀಚ್ ಆಗಲಿ ಅಂತ ಹೇಳಿ ನಾನು ಆಶೆನ ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತು ಈಗಾಗಲೇ ಹೇಳಿದಾಗ ಹರ್ಷಕುಮಾರ್ ಕುಗ್ವೆ ಇರ್ಬೋದು, ದಿನೇಶ್ ಕುಮಾರ್ ಇರ್ಬೋದು, ಅವರೆಲ್ಲರೂ ಕೂಡ ಬರೀ ಅದನ್ನು ಒಂದು ಪ್ರೊಫೆಷನ್ ವೃತ್ತಿ ಅಂತ ಮಾಡ್ತಿಲ್ಲ. ಬದಲಾಗಿ ಅವ್ರು ನಂಬಿಕೊಂಡಿರುವಂಥ ಮೌಲ್ಯಗಳು, ತತ್ವಗಳು, ಅದಕ್ಕೆ ಪೂರಕವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಸುಚಿ ಅಂತ ಹೇಳಿ ಒಬ್ಬರು, ಅವರು ನನಗೆ ಸಾಮಾಜಿಕ ಮೀಡಿಯಾದಲ್ಲೇ ಪರಿಚಯ ಆಗಿದ್ದು. ಅವ್ರದ್ದು ಕೂಡ ಯಾವಾಗಲೂ ಕೂಡ ಹಿಂದುತ್ವದ ವಿರುದ್ಧ ಮಾತನಾಡುವಂಥದ್ದು, ಜಾತ್ಯತೀತ ಪರವಾಗಿ ಮಾತನಾಡ್ತಿರುವಂಥದ್ದು ಅದನ್ನು ನೋಡ್ತಿದ್ದೆ. ಸೊ ಹಾಗಾಗಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದ್ದು, ಅವರು ಹರ್ಷಕುಮಾರ್ ಕುಗ್ವೆಯನ್ನು ಕರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟರು. ಇವತ್ತು ನನ್ನನ್ನು ಇಲ್ಲಿಗೆ ಆಹ್ವಾನ ಮಾಡಿ ನಿಮ್ಮಗಳ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದಿಸಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಕನ್ನಡ ಪ್ಲಾಂಟ್ ಮಾಧ್ಯಮದವರಿಗೆ ಅಂತ ಹೇಳಿ ಶುಭಾಶಯವನ್ನು ತಿಳಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.